ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗರ್ಭಿಣಿ ಸ್ತ್ರೀ ತನ್ನ ಗರ್ಭದಲ್ಲಿರುವ ಮಗು ಗಂಡೋ ಹೆಣ್ಣೋ ಅಂತ ತಿಳ್ಕೊಳ್ಳೋದಕ್ಕೆ ತುಂಬ ಉತ್ಸುಕತೆಯನ್ನು ತೋರಿಸ್ತಾರೆ. ಅವರ ದೇಹದಲ್ಲಿ ಆಗುವಂಥ ಬದಲಾವಣೆಗಳನ್ನು ನೋಡಿ ಕೆಲವೊಂದು ಸಲ ಗಂಡು ಮಗುನೋ ಅಥವಾ ಹೆಣ್ಣು ಮಗುನೋ ಅಂತ ಗೆಸ್ ಮಾಡ್ತಾ ಇರ್ತಾರೆ. ಆದರೆ ಪ್ರೆಗ್ನೆನ್ಸಿಯಲ್ಲಿ ತೆಗೆಸುವಂಥ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಏನಿದೆ ಅದರಲ್ಲಿ ಇರುವಂಥ ಕೆಲವೊಂದು ಅಂಶಗಳನ್ನು ಗಮನಿಸಿ ಗಂಡು ಅಥವಾ ಹೆಣ್ಣು ಅಂತ ನಾವು ಗೆಸ್ಸನ್ನು ಮಾಡ್ಬೋದು. ಆ ಕೆಲವು ಅಂಶಗಳು ಯಾವುದು ಅಂತ ನೋಡೋಣ. ಅದರಲ್ಲಿ ಮೊದಲನೇದು ನಿಮ್ಮ ಪ್ಲೆಸೆಂಟಾ ಪೊಸಿಷನ್. ಪ್ಲೆಸೆಂಟಾ ಅನ್ನೋದು ಆ್ಯಂಟೀರಿಯರ್ ಅಥವಾ ಪೋಸ್ಟೀರಿಯರ್ ಪೊಸಿಷನಲ್ಲಿ ಇರುತ್ತೆ. ನೀವು ಅಲ್ಟ್ರಾಸೌಂಡ್ ಸ್ಕ್ಯಾನನ್ನು ತೆಗೆಸೋದಕ್ಕೆ ಹೋದಾಗ ನಿಮ್ಮ ಪ್ಲೆಸೆಂಟಾ ಅನ್ನೋದು ಪೋಸ್ಟೀರಿಯರ್ ಅಥವಾ ಆ್ಯಂಟೀರಿಯರ್ ಅಂತ ಮೆನ್ಷನ್ ಆಗಿರುತ್ತೆ. ನಿಮ್ಮ ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಪ್ಲೆಸೆಂಟಾ ಪೊಸಿಷನ್ ಅನ್ನೋದು ಪೋಸ್ಟೀರಿಯರ್ ಅಂತ ಇದ್ದರೆ ಗಂಡು ಮಗು ಆಗುವಂಥ ಸಾಧ್ಯತೆಗಳು ಜಾಸ್ತಿ. ಇದು ರಾಮ್ಸಿ ಥಿಯರಿಯಲ್ಲೇ ಮೆನ್ಷನ್ ಆಗಿದೆ. ಇನ್ನು ಪ್ಲೆಸೆಂಟಾ ಅನ್ನೋದು ಪೋಸ್ಟೀರಿಯರಲ್ಲಿ ಇದ್ದು ಲೆಫ್ಟ್ ಸೈಡ್ಗೆ ಇದ್ದರೆ ಗಂಡು ಮಗು ಆಗುವಂಥ ಸಾಧ್ಯತೆಗಳು 85% ಅಷ್ಟು ಇರುತ್ತೆ ಅಂತ ರಾಮ್ಸಿ ಥಿಯರಿಯಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿರುತ್ತೆ. ಇನ್ನು ನಿಮ್ಮ ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಪ್ಲೆಸೆಂಟಾ ಅನ್ನೋದು ಪೋಸ್ಟೀರಿಯರ್ ಅಂತ ಮೆನ್ಷನ್ ಆಗಿರುತ್ತೆ, ಬಟ್ ಲೆಫ್ಟೋ ರೈಟೋ ಅಂತ ಮೆನ್ಷನ್ ಮಾಡಿರೋದಿಲ್ಲ. ಸೊ ನೀವು ಸ್ಕ್ಯಾನಿಂಗ್ ಮಾಡಿಸುವಂಥ ಸಮಯದಲ್ಲಿ ನಿಮ್ಮ ಸೋನೋಗ್ರಾಫರ್ ಹತ್ರ ಕ್ಲಿಯರ್ ಆಗಿ ಕೇಳ್ಕೋಬೋದು. ಪ್ಲೆಸೆಂಟಾ ಅನ್ನೋದು ಪೋಸ್ಟೀರಿಯರಲ್ಲಿ ಇದ್ದರೆ ಅದು ಲೆಫ್ಟು ಅಥವಾ ರೈಟು ಯಾವ ಸೈಡಲ್ಲಿದೆ ಅಂತ ಅವರನ್ನು ಕೇಳಿ ತಿಳ್ಕೊಬೋದು. ಅದು ಲೆಫ್ಟ್ ಸೈಡಲ್ಲಿ ಇದ್ದರೆ ಬಾಯ್ ಬೇಬಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮುಂದಿನದು ನೋಡೋದಾದರೆ FHR ಅಂದರೆ ಫೀಟಲ್ ಹಾರ್ಟ್ ರೇಟ್. ಫೀಟಲ್ ಹಾರ್ಟ್ ರೇಟ್ ಅನ್ನೋದು ಮೊದಲ 2 ಟ್ರೈಮಿಸ್ಟರಲ್ಲಿ ನಿಮಗೆ ಜಾಸ್ತಿ ಇದ್ದು ಕ್ರಮೇಣ ಲಾಸ್ಟ್ ಟ್ರೈಮಿಸ್ಟರ್ ಅಂದರೆ 8th ಮತ್ತು 9th ಮಂತಲ್ಲಿ ಅದು 145ಗಿಂತ ಬಿಲೋ ಇತ್ತು ಅಂತ ಹೇಳಿದ್ರೆ ಅದು ಬಾಯ್ ಬೇಬಿ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನಿಮ್ಮ ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ 8th 9th ಮಂತಲ್ಲಿ ತೆಗೆಸುವಂಥ ಒಂದು ಸ್ಕ್ಯಾನ್ ರಿಪೋರ್ಟನ್ನು ನೋಡಿದಾಗ FHR ಅನ್ನೋದು 140-145ಗಿಂತ ಬಿಲೋ ಇದ್ದರೆ ಬಾಯ್ ಬೇಬಿ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್, ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಯಾವುದನ್ನು ಗಮನಿಸಬೇಕು ಅಂತ ಹೇಳಿದ್ರೆ ಹೆಡ್ ಸರ್ಕಂಫರೆನ್ಸ್, HC ಅಂತ ರಿಪೋರ್ಟಲ್ಲಿ ಹಾಕಿರುತ್ತೆ. ಸ್ಟ್ಯಾಂಡರ್ಡ್ ಹೆಡ್ ಸರ್ಕಂಫರೆನ್ಸ್ಗಿಂತ ಜಾಸ್ತಿ ಮೆಷರ್ ಇತ್ತು ಅಂತ ಹೇಳಿದ್ರೆ ಬಾಯ್ ಬೇಬಿ ಆಗುವಂಥ ಚಾನ್ಸಸ್ ಇರುತ್ತೆ. ಗರ್ಲ್ ಬೇಬಿಗೆ ಹೆಡ್ ಸರ್ಕಂಫರೆನ್ಸ್ ಅನ್ನೋದು ಕಡಿಮೆ ಇರುತ್ತೆ. ಬಾಯ್ ಬೇಬಿಗಾದರೆ ಹೆಡ್ ಸರ್ಕಂಫರೆನ್ಸ್ ಅನ್ನೋದು ಸ್ಟ್ಯಾಂಡರ್ಡ್ ಸೈಜ್ಗಿಂತ ಜಾಸ್ತಿ ಇರುತ್ತೆ. ನೀವು ಅದನ್ನು ಸೂಕ್ಷ್ಮವಾಗಿ ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಗಮನಿಸಿದ್ರೆ ಬಾಯ್ ಬೇಬಿಗೆ HC ಅನ್ನೋದು ಸ್ಟ್ಯಾಂಡರ್ಡ್ ಸೈಜ್ಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಇದನ್ನು NT ಸ್ಕ್ಯಾನಲ್ಲೋ ಅಥವಾ ಅನಾಮಲಿ ಸ್ಕ್ಯಾನಲ್ಲೋ ನೀವು ನೋಡ್ಬೋದು. ನೆಕ್ಸ್ಟ್ ಪಾಯಿಂಟ್, ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಯಾವ ಮೆಷರನ್ನು ತಗೋಬೇಕು ಅಂತ ಹೇಳಿದ್ರೆ CRL ಅಂದರೆ ಕ್ರೌನ್ ರಂಪ್ ಲೆಂತ್. ಇದು ಬೇಬಿ ತಲೆಯಿಂದ ಬೊಟೆಕ್ಸ್ವರೆಗೂ ಇರುವಂಥ ಲೆಂತ್. ಇದು ಬಾಯ್ ಬೇಬಿಗಾದರೆ ಜಾಸ್ತಿ ಇರುತ್ತೆ ಗರ್ಲ್ ಬೇಬಿ ಕಂಪೇರ್ ಮಾಡಿದ್ರೆ ಅಂತ ಹೇಳ್ಬೋದು. 12 to 14 ವೀಕ್ಸ್ ಒಳಗಡೆ ತೆಗೆಯುವಂಥ ಸ್ಕ್ಯಾನಿಂಗಲ್ಲಿ CRL ಅನ್ನೋದು 55 mm ಜಾಸ್ತಿ ಇದ್ದರೆ ಅದು ಬಾಯ್ ಬೇಬಿ ಆಗುವಂಥ ಸಾಧ್ಯತೆ ಇರುತ್ತೆ. ಈ CRL ಅನ್ನೋದು ಬಾಯ್ ಬೇಬೀಸ್ಗೆ ಜಾಸ್ತಿ ಇರುತ್ತೆ ಕಂಪ್ಯಾರಿಟಿವ್ಲಿ ಗರ್ಲ್ ಬೇಬಿಗಾದರೆ 50 mm ಕಡಿಮೆ ಇರುತ್ತೆ. ಬಾಯ್ ಬೇಬಿಗಾದರೆ 55 mm ಜಾಸ್ತಿ ಇರುತ್ತೆ. ಅಲ್ಟ್ರಾಸೌಂಡ್ ಸ್ಕ್ಯಾನನ್ನು ಹೊರತುಪಡಿಸಿ ನಿಮಗೆ 8th ಮತ್ತು 9th ಮಂತಲ್ಲಿ ಕಾಲು ಹೂತ ಅಥವಾ ಕೋಲ್ಡ್ ಫೀಟ್ ಅನ್ನೋದು ಜಾಸ್ತಿ ಇದ್ದರೆ, BP ಫ್ಲಕ್ಚುಯೇಷನ್ಸ್ ಅನ್ನೋದು ಜಾಸ್ತಿ ಆಗ್ತಾ ಇದ್ದರೆ ಅಂಥವ್ರಿಗೂ ಸಹ ಗಂಡು ಮಗು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಗರ್ಭದಲ್ಲಿ ಗಂಡು ಮಗು ಬೆಳೀತಾ ಇದ್ದರೆ ಗರ್ಭಿಣಿ ಸ್ತ್ರೀಯರಲ್ಲಿ ಬಾಡಿಲಿ ಹೇರ್ಸ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಅಂದರೆ ಮೇಲ್ ಹಾರ್ಮೋನ್ಸು ಡೆವಲಪ್ ಆಗ್ತಾ ಇರೋದ್ರಿಂದ ಬಾಡಿಲಿ ಹೇರ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ಸ್ಕಿನ್ನಲ್ಲಿ ಡ್ರೈನೆಸ್ ಆಗ್ಬೋದು, ಪಿಂಪಲ್ಸ್ ಆಗ್ಬೋದು, ಅಥವಾ ನೆಕ್ಕಲ್ಲಿ ಬ್ಲ್ಯಾಕ್ ಡಾರ್ಕ್ನೆಸ್ ಆಗ್ಬೋದು, ಅಥವಾ ಫೇಸಲ್ಲಿ ಗ್ಲೋ ಕಳೆದುಕೊಳ್ಳುವಂಥದ್ದಾಗಿರ್ಬೋದು. ಈ ಸಿಂಪ್ಟಮ್ಸ್ ಕಂಡು ಬಂದರೆ ಗಂಡು ಮಗು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದು ಜಸ್ಟ್ ಒಂದು ಇನ್ಫಾರ್ಮೇಷನಲ್ ವಿಡಿಯೋ. ಗರ್ಭದಲ್ಲಿ ಗಂಡು ಮಗು ಆಗಲಿ ಹೆಣ್ಣು ಮಗು ಆಗಲಿ ಸುಖ ಪ್ರಸವ ಆಗಬೇಕು ಅಂತಲೇ ಎಲ್ಲ ಮಹಿಳೆಯರ ಆಶೆ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.